ಯೆರಿಕೋವಿನ ರಸ್ತೆಯಲ್ಲಿ ಯೇಸು ತನ್ನ ಗುರಿಯ ಕಡೆಗೆ ನಡೆಯುತ್ತಿದ್ದಾಗ ಜನಸಮೂಹ ಆತನ ಹಿಂದೆ ಸಾಗುತ್ತಿತ್ತು. ಕೆಲವರು ಕುತೂಹಲದಿಂದ, ಕೆಲವರು ಅಗತ್ಯದಿಂದ, ಇನ್ನೂ ಕೆಲವರು ಕೇವಲ ನೋಡಲು. ಆದರೆ ಆ ರಸ್ತೆಯ ಬದಿಯಲ್ಲಿ ಒಬ್ಬನು ಕುಳಿತಿದ್ದನು, ನೋಡಲು ಏನೂ ಇಲ್ಲದವನು. ಅವನ ಹೆಸರು ಬಾರ್ತಿಮಾಯ, ಕುರುಡು, ಮುರಿದವನು, ಲೋಕದಿಂದ ಮರೆತವನು. ಕಣ್ಣುಗಳಿರಲಿಲ್ಲ, ಗುರುತಿರಲಿಲ್ಲ, ಭವಿಷ್ಯವಿರಲಿಲ್ಲ. ಆದರೆ ಒಂದು ಧ್ವನಿಯಿತ್ತು ಮತ್ತು ಕೈಬಿಡದ ನಂಬಿಕೆಯಿತ್ತು. ಪ್ರತಿ ಹೆಜ್ಜೆಯ ಶಬ್ದವೂ ಜೀವನ ತನ್ನಿಲ್ಲದೆ ಸಾಗುತ್ತಿದೆ ಎಂದು ಹೇಳುತ್ತಿತ್ತು. ಪ್ರತಿ ನಾಣ್ಯವೂ ಜನರು ಅವನ ದಾರಿದ್ರ್ಯವನ್ನು ನೋಡುತ್ತಾರೆ, ಆದರೆ ನೋವನ್ನು ನೋಡುವುದಿಲ್ಲ ಎಂದು ತಿಳಿಸುತ್ತಿತ್ತು. ಆ ಕ್ಷಣದಲ್ಲಿ ಅವನು ಒಂದು ಹೆಸರನ್ನು ಕೇಳಿದನು, ನಜರೇತ್ನ ಯೇಸು. ಪ್ರವಚನವಲ್ಲ, ಅದ್ಭುತವಲ್ಲ, ಒಂದು ಹೆಸರು. ಅಂಧಕಾರದಲ್ಲಿ ನಂಬಿಕೆ ಹುಟ್ಟಿತು. ಬಾರ್ತಿಮಾಯ ಯೇಸು ಯಾರು ಎಂದು ಕೇಳಲಿಲ್ಲ. ಆತನ ಆತ್ಮವೇ ಈಗಾಗಲೇ ತಿಳಿದಿತ್ತು. ಅವನು ಜೋರಾಗಿ ಕೂಗಿದನು, ದಾವೀದನ ಪುತ್ರನೇ ಯೇಸು, ನನ್ನ ಮೇಲೆ ಕರುಣೆ ತೋರಿಸು. ಜನರು ಅವನನ್ನು ಗದರಿಸಿದರು, ಮೌನವಾಗಿರು ಎಂದರು. ಆದರೆ ನಿಜವಾದ ನಂಬಿಕೆ ಅನುಮತಿ ಕೇಳುವುದಿಲ್ಲ. ಅವನು ಇನ್ನೂ ಜೋರಾಗಿ ಕೂಗಿದನು. ಆ ಕ್ಷಣದಲ್ಲಿ ಯೇಸು ನಿಂತನು. ಜನಸಮೂಹ ಹಿಂಬಾಲಿಸುತ್ತಿದ್ದವನು ಈಗ ಕುರುಡನ ಕೂಗು ಕೇಳಿದನು. ಆಕಾಶವೇ ನಿಂತಿತು. ಯೇಸು ಹೇಳಿದರು, ಅವನನ್ನು ಕರೆತನ್ನಿ. ಬಾರ್ತಿಮಾಯ ತನ್ನ ಹೊದಕೆಯನ್ನು ಎಸೆದನು. ಹಳೆಯ ಗುರುತು, ಭಯ, ಭದ್ರತೆ ಆಲ್ ಬಿಟ್ಟನು. ನಂಬಿಕೆ ಮೊದಲು ಬಿಡುತ್ತದೆ, ನಂತರ ಪಡೆಯುತ್ತದೆ. ಯೇಸುವಿನ ಮುಂದೆ ನಿಂತು ಕಂಪಿಸುತ್ತಾ ಅವನು ಆ ಪ್ರಶ್ನೆಯನ್ನು ಕೇಳಿದನು, ನಿನ್ನಿಗಾಗಿ ನಾನು ಏನು ಮಾಡಬೇಕು? ಯೇಸು ಊಹಿಸಲಿಲ್ಲ. ನಂಬಿಕೆಗೆ ಮಾತನಾಡಲು ಅವಕಾಶ ನೀಡಿದರು. ಕಣ್ಣೀರಿನೊಂದಿಗೆ ಬಾರ್ತಿಮಾಯ ಉತ್ತರಿಸಿದನು, ಗುರುಗಳೇ, ನನಗೆ ಕಾಣಬೇಕು. ಯೇಸು ಹೇಳಿದರು, ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಗುಣಪಡಿಸಿದೆ. ಯಾವ ವಿಳಂಬವೂ ಇಲ್ಲ. ಕ್ಷಣದಲ್ಲೇ ಅಂಧಕಾರ ಹೋಯಿತು, ಬೆಳಕು ಬಂದಿತು. ಮೊದಲ ಬಾರಿ ಬಾರ್ತಿಮಾಯ ಕಂಡ ಮುಖ ಕರುಣೆಯ ಮುಖವಾಗಿತ್ತು. ಅವನು ಮತ್ತೆ ಬೇಡಿಕೆಯವನಾಗಲಿಲ್ಲ, ಹಳೆಯ ಜೀವನಕ್ಕೆ ಹಿಂದಿರುಗಲಿಲ್ಲ. ಅವನು ಯೇಸುವನ್ನು ಹಿಂಬಾಲಿಸಿದನು. ಈ ಅದ್ಭುತ ಕಥೆಯಲ್ಲ, ಇದು ಕರೆಯಾಗಿದೆ. ನೀನು ನಂಬಿಕೆಯಿಂದ ಕೂಗಿದರೆ ಯೇಸು ಇಂದಿಗೂ ನಿಲ್ಲುತ್ತಾನೆ.